ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಮನೆ ಹೊಸ್ಲನ್ನ ದಾಟಿ ಸೀರೆನ ಒದ್ದು ವಿವೇಕ್ ಜೊತೆ ಮನೆ ಒಳಗಡೆ ಏನೋ ಕಾಲಿಟ್ಲು. ಆದರೆ ಕಾಲಿಟ್ಟ ಮರುಕ್ಷಣನೇ ಮನೆಯಿಂದ ಆಚೆ ಹೋಗ್ತಿದ್ದಾಳೆ. ಹಾಗಿದ್ರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗೌರಿ ಇಷ್ಟ ಇಲ್ಲದ ಮದುವೆಗೆ ಕೊರಳಡ್ಡಿ ವಿವೇಕನ ಹೆಂಡತಿಯಾಗಿ ಮನೆಗೆ ಬಂದಿದ್ದಾಳೆ. ಆದರೆ ಈ ಒಂದು ಮದುವೆಯನ್ನು ಒಪ್ಪದ ಸರಿತಾ ಅವರು ರೊಚ್ಚಿಗೆತ್ತಿದ್ದಾರೆ. ಇಲ್ಲಿ ಗೌರಿ ಕೂಡ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನಾನು ನಿಮಗನ್ನ ಮದುವೆ ಆಗಬೇಕು ಅಂತ ಇಚ್ಛೆ ಕೂಡ ಪಡಲಿಲ್ಲ, ನಾನೇನು ದೇಹಿ ಅಂತ ಅಂದ್ಕೊಂಡು ಬರಲಿಲ್ಲ, ದೊಡ್ಡವರು ಹೇಳಿದ್ರು, ನನ್ನ ತಂದೆ ತಾಯಿ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ನಾನು ಈ ಮದುವೆಗೆ ಸಮ್ಮತಿಸಿದ್ದು, ತಾಳಿ ಕಟ್ಟಿಸ್ಕೊಂಡಿದ್ದು. ಖಂಡಿತ ನನಗೇನು ಈ ಮದುವೆ ಇಷ್ಟ ಇರಲಿಲ್ಲ. ಈ ಹುಡುಗನ ಕಂಡ್ರೆ ನನಗಾಗೋದಿಲ್ಲ, ಪ್ರತಿದಿನ ಯಾರನ್ನ ನೋಡಿದ್ರೆ ಕೆಟ್ಟದಾಗುತ್ತೆ ಅಂತ ಅನ್ಕೋತೀನೋ ಅಂಥವ್ರನ್ನ ಮದುವೆ ಆಗಿ ಅವ್ರ ಜೊತೆ ಇರಬೇಕು ಅಂತ ಅನ್ಕೋತೀರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಕೂಡ ಇಷ್ಟಪಟ್ಟು ಮದುವೆ ಆಗಿದ್ದಲ್ಲ, ಆದರೆ ಏನು ಮಾಡೋದು, ಈ ತಾಳಿ ನನ್ನ ಕುತ್ತಿಗೆಯಲ್ಲಿ ಬಿದ್ದಿದ್ದಾಗಿದೆ. ಇನ್ನೇನೇ ಇದ್ರೂ ಕೂಡ ಈ ಮನೆ ಸೊಸೆ ನಾನು, ಯಾವುದೇ ಕಾರಣಕ್ಕೂ ಇದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ, ನಾನು ಈ ಮನೆಯವಳು ಅಂತ ಹೇಳಿ ಗೌರಿ ಹೇಳ್ತಾರೆ. ಸಾಕಮ್ಮ ಸಾಕು, ನಿನ್ನ ನಾಟಕನ ನಿಲ್ಲಿಸು, ನಿನ್ನ ನಾಟಕನ ಯಾರೂ ಇಲ್ಲಿ ನಂಬೋದಿಲ್ಲ, ಮೊದಲು ಇಲ್ಲಿಂದ ಹೊರಟು ಹೋಗು, ಇಡೀ ಮನೆಯವರನ್ನು ಮರಳು ಮಾಡಿದ್ದಾಯಿತು, ಈಗ ಈ ರೀತಿಯಾಗಿ ಮಾತಾಡಿ ಮನೆ ಒಳಗಡೆ ಪ್ರವೇಶ ತಗೋಬೇಕು ಅಂತ ಅನ್ಕೋತಾ ಇದೆಯಾ? ಇಂಥ ಒಂದು ನಾಟಕನ ಮಾಡ್ತಾ ಇದೆಯಾ? ನನ್ನ ಮಗನ ಕೂಡ ನಿನ್ನ ಕೆಡ್ಡಾಗೆ ಬೀಳಿಸಿ ಅವನಿಂದ ಕೂಡ ತಾಳಿ ಕಟ್ಟಿಸ್ಕೊಂಡೆ, ಕಳ್ಳಿ ಥರ ಬಂದು ಕುತ್ಕೊಂಡು ಚುಂಡ್ರಿ ಹಾಕ್ಕೊಂಡು ಮದುವೆ ಆದ, ಮತ್ತೆ ಈಗ ಅಮಾಯಕಲಂಗೆ ಬಿಹೇವ್ ಮಾಡಿ ಎಲ್ಲರನ್ನ ಕೂಡ ನಿನ್ನ ಕಡೆ ವಾಲಿಸ್ಕೋತಾ ಇದೆಯಾ? ಇಷ್ಟೆಲ್ಲ ಮಾಡಿದೆ ಅನ್ನೋ ಮಾತ್ರಕ್ಕೆ ನಾನು ನಿನ್ನನ್ನು ಒಪ್ಕೊಂಡು ಮನೆ ತುಂಬಿಸ್ಕೋತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ನೀನು ನಿನ್ನ ಮನೆಯವರು ಮಾಡಿರೋ ಮೋಸವನ್ನು ಯಾವುದೇ ಕಾರಣಕ್ಕೂ ಕೂಡ ನಾನು ಮರೆಯೋದಿಲ್ಲ. ಮೊದಲು ಇಲ್ಲಿಂದ ಹೊರಟೋಗ್ತಾ ಇರು, ಯಾವುದೇ ಕಾರಣಕ್ಕೂ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿ ಸರಿತವರು ಹೇಳ್ತಿದ್ದಾರೆ. ನಂತರ ಇಲ್ಲಿ ಗೌರಿ ಏನು ಮಾತಾಡ್ತಿದ್ರ ಆತ? ನಾನೇನು ಇಷ್ಟಪಟ್ಟು ಮದುವೆ ಆಗಿಲ್ವಲ್ಲ, ನಿಜಕ್ಕೂ ಹೇಳಬೇಕು ಅಂದರೆ ನನ್ನ ದೇವ್ರಂಥ ತಂದೆ ತಾಯಿ ಅವಮಾನಕ್ಕೆ ಎಡೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಮದುವೆಗೆ ಒಪ್ಕೊಂಡಿದ್ದು. ನಿಮ್ಮ ಮಗನಿಗೆ ಹೇಗೆ ನನ್ನ ಕಂಡ್ರೆ ಆಗೋದಿಲ್ವೋ ಹಾಗೆ ನಿಮ್ಮ ಮಗನ ಕಂಡ್ರೆ ಕೂಡ ನನಗೂ ಕೂಡ ಆಗೋದಿಲ್ಲ. ನನ್ನ ತಂದೆ ತಾಯಿ ತಪ್ಪು ಮಾಡಿದ್ದಾರೆ, ನನ್ನ ತಂದೆ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಆದರೆ ಅಮ್ಮ ತಪ್ಪು ಮಾಡಿದ್ದಾರೆ, ನನ್ನ ಅಕ್ಕ ಮೋಸ ಮಾಡಿದ್ದಾಳೆ, ಜೊತೆಗೆ ನಾನು ಚುಂಡ್ರಿ ಹಾಕ್ಕೊಂಡು ಹಸಿಮಣೆ ಮೇಲೆ ಇದ್ದು ತಪ್ಪು ಮಾಡಿದ್ದೀನಿ. ಅದೇ ಕಾರಣಕ್ಕೆ ನೀವು ಏನೇ ಅಂದರೂ ಕೂಡ ಅನ್ಸ್ಕೋತಾ ಇದ್ದೀನಿ. ಆದರೆ ನನ್ನಿಂದ ಮಗದೊಂದು ತಪ್ಪು ಆಗಬಾರ್ದು, ಜೊತೆಗೆ ಇವ್ರಿಗೂ ನನಗೂ ಬರುವುದಿಲ್ಲ ಅನ್ನೋ ಕಾರಣಕ್ಕೆ ನಾನು ಚುಂಡ್ರಿ ತೆಗ್ದಿದ್ದು, ನಾನು ಯಾರು ಅನ್ನೋದನ್ನು ಎಲ್ಲರೂ ಮುಂದೆ ತೋರಿಸಿದ್ದು. ಆದರೆ ನಂತರ ಆಗಿದ್ದೇ ಬೇರೆ. ನಿಮ್ಮ ಮನೆಯವರು ಕೂಡ ಪುರೋಹಿತರು ಹೇಳಿದ್ರು ಅನ್ನೋ ಕಾರಣಕ್ಕೆ ನಮ್ಮ ಮನೆಯವ್ರ ಹತ್ರ ಬಂದು ಕೇಳ್ಕೊಂಡ್ರು, ನಮ್ಮ ಮನೆಯವರು ಕೂಡ ಬಂದು ನನ್ನನ್ನು ಒತ್ತಾಯ ಮಾಡಿದ್ರು. ಆದರೆ ನಾನು ಯಾರ ಮಾತಿಗೂ ಕೂಡ ಬೆಲೆ ಕೊಡಲಿಲ್ಲ, ಅದಕ್ಕೆ ಮದುವೆಗೆ ಒಪ್ಕೊಳ್ಳು ಕೂಡ ಇಲ್ಲ, ಅಲ್ಲಿಂದ ಹೊರಟು ಬರ್ತಾ ಇದ್ದೆ. ಆದರೆ ನಂತರ ಈ ಕಾಂಚನವ್ರು ಬಂದು ಆಡಿದಂಥ ಮಾತುಗಳು ನಿಜಕ್ಕೂ ನನ್ನ ಮನಸ್ಸಿಗೆ ಖಾಸಿ ಆಯಿತು. ನನ್ನ ತಂದೆ ತಾಯಿ ಯಾವತ್ತೂ ಕೂಡ ಯಾರ ಮುಂದೆ ತಲೆ ತಗ್ಸಿ ನಿಂತ್ಕೊಳ್ಳೋದಕ್ಕೆ ನನಗೆ ಇಷ್ಟಪಡುವುದಿಲ್ಲ. ಆದರೆ ನನ್ನ ತಂದೆ ತಾಯಿ ನಿಮ್ಮ ಮನೆಯವ್ರ ಕಾಲು ಮುಟ್ಟಿ ಕ್ಷಮೆ ಕೇಳಬೇಕು, ಮೀಡಿಯಾದವ್ರ ಮುಂದೆ ಹೋಗಿ ತಪ್ಪಿತಸ್ಥರಾಗಿ ನಿಂತ್ಕೋಬೇಕು ಅಂತ ಹೇಳಿದಾಗ ನಾನು ಮಗಳಾಗಿ ಆ ಕೆಲಸ ಮಾಡಲೇಬೇಕಾಗಿತ್ತು. ಅದೇ ಕಾರಣಕ್ಕೋಸ್ಕರನೇ ಕಾಂಚನವರು ಹಾಕಿದ್ದ ಕಂಡೀಷನ್ಗೆ ನಾನು ಒಪ್ಕೋಬೇಕಾಯಿತು. ನನ್ನ ತಂದೆ ತಪ್ಪು ಮಾಡದೆ ಇನ್ನೊಬ್ಬರು ಮುಂದೆ ತಲೆ ತಗ್ಸೋದನ್ನು ನನ್ನಿಂದ ನೋಡೋಕ್ಕಾಗ್ತಿರ್ಲಿಲ್ಲ, ನನ್ನ ಮನೆಯವರ ಮರ್ಯಾದೆಯನ್ನು ಕಾಪಾಡಬೇಕಾಯಿತು. ಅದೇ ಕಾರಣಕ್ಕೋಸ್ಕರನೇ ನಾನು ಮದುವೆ ಆಗಿ ಒಪ್ಕೊಂಡಿದ್ದು, ಮದುವೆ ಆಗಿ ಬಂದಿದ್ದೇ ಹೊರತು ಅದರಿಂದ ಬೇರೆ ಇನ್ನೇನೇ ಉದ್ದೇಶ ಕೂಡ ಇಲ್ಲ ಅಂತ ಹೇಳಿ ಗೌರಿ ಹೇಳ್ತಾರೆ. ನಿನ್ಗೇನೇ ಮಾಡು, ನಿನ್ನಂತೂ ಯಾವುದೇ ಕಾರಣಕ್ಕೂ ಈ ಮನೆಗೆ ಸೇರಿಸ್ಕೊಳ್ಳೋದಿಲ್ಲ, ಮೊದಲು ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳ್ತಾರೆ. ಬಟ್ ಗೌರಿ ಅಂತೂ ಹೋಗೋದಕ್ಕೆ ರೆಡಿ ಇಲ್ಲ. ಇಲ್ಲಿ ದೀನ ಬಂದವರು ಏನು ಮಾತಾಡ್ತಿದ್ಯಾ ಸರಿತಾ? ನೀನು ಇಷ್ಟೊತ್ತು ನಾನು ಸುಮ್ಮನೆ ಇದ್ದೀನಿ, ಪದೇ ಪದೇ ನೀನು ಅದನ್ನೇ ಹೇಳ್ತಿದ್ಯಲ್ಲ. ಇಲ್ಲಿ ಗೌರಿ ನಾವು ಹೇಳಿದ್ವಿ ಅಂತ ಮದುವೆ ಆಗಿ ಬಂದಿದ್ದಾಳೆ, ಅವಳ ಜವಾಬ್ದಾರಿ ಈ ದೀನಬಂಧು ಫ್ಯಾಮಿಲಿದು. ಈ ದೀನಬಂಧು ಫ್ಯಾಮಿಲಿ ಯಾರ ಬದುಕನ್ನು ಎಂದೂ ಕೂಡ ಹಾಳು ಮಾಡಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಗೌರಿ ಕೂಡ ನಾನು ಈ ಮನೆ ಬಿಟ್ಟು ಹೋದರೆ ನನ್ನ ತಂದೆ ತಾಯಿ ಮರ್ಯಾದೆ ಹೋಗುತ್ತೆ, ನನ್ನ ಅತ್ತೆ ಮನೆ ಮರ್ಯಾದೆ ಹೋಗುತ್ತೆ, ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಗೌರಿ ಪಟ್ಟಾಗಿ ಹಿಡಿದು ಕುತ್ಕೋತಾರೆ. ಈ ಕಡೆ ಸರಿತವರು ತನ್ನ ಮಾವನ ಹತ್ರ ಬಂದು ಕೇಳ್ಕೋತಾರೆ, ನೀವು ನನ್ನ ಮಗನ ಬದುಕನ್ನೇ ಹಾಳು ಮಾಡಿದ್ರಿ, ಮತ್ತೆ ಯಾಕೆ ಈ ರೀತಿ ನಡ್ಕೋತಿದ್ರ ಅಂತ. ನಾನು ಸರಿಯಾಗಿ ನಡ್ಕೋತಾ ಇದ್ದೀನಿ, ನನ್ನ ನಿರ್ಧಾರ ಸರಿಯಾಗೇ ಇದೆ ಅಂತ ತಾತ ಹೇಳ್ತಿದ್ದಾರೆ. ಈ ಕಡೆ ಅತ್ತೆ ಹತ್ರ ಬಂದು ಕೂಡ ಮಾವಂಗೆ ದಯವಿಟ್ಟು ಸ್ವಲ್ಪ ಬುದ್ಧಿ ಹೇಳಿ ಅತ್ತ, ನೀವಾದರೂ ಅರ್ಥ ಮಾಡ್ಕೊಳ್ಳಿ ನನ್ನ ಸಂಕಟ ಏನು ಅನ್ನೋದನ್ನು ಅಂತ ಹೇಳಿ ಸರಿತವರು ಕೇಳ್ಕೊಂಡಾಗ, ಇಲ್ಲ ಸರಿತಾ, ನಾನು ಇಷ್ಟು ವರ್ಷ ಮದುವೆ ಆದ, ಖಂಡಿತವಾಗ್ಲೂ ನಿಮ್ಮ ಮಾವ ಎಂದೂ ಕೂಡ ತಪ್ಪು ನಿರ್ಧಾರ ತಗೊಂಡವರಲ್ಲ, ಹಾಗಾಗಿ ನಾನು ಎಂದೂ ಕೂಡ ಅವರ ನಿರ್ಧಾರವನ್ನು ಪ್ರಶ್ನೆ ಮಾಡೋಕ್ಕೆ ಹೋಗೋದು ಕೂಡ ಇಲ್ಲ. ಈ ಬಾರಿ ಕೂಡ ಅವ್ರು ಏನು ನಿರ್ಧಾರ ತೊಗೊಂಡಿದ್ದಾರೋ ಅದು ಕರೆಕ್ಟಾಗೇ ಇದೆ ಅಂತ ನನಗೆ ಅನಿಸ್ತದ ಅಂತ ಅತ್ತೆ ಹೇಳ್ತಾರೆ.
ನಂತರ ಅವರ ಗಂಡನ ಹತ್ರ ಬರ್ತಾರೆ. ನೋಡಿ ಅತ್ತೆ ಮಾವ ಎಂಥ ಡಿಸೈಡ್ ಮಾಡ್ತಿದ್ದಾರೆ, ನಮ್ಮ ಮಗನ ಬದುಕನ್ನು ಒಂದೇ ಕ್ಷಣದಲ್ಲಿ ಎಲ್ಲರೂ ಕೂಡ ನುಚ್ಚುನೂರು ಮಾಡಿದ್ದಾರೆ. ನನ್ನ ಮಗ ಇಷ್ಟ ಇಲ್ಲದಿರೋ ಹುಡುಗಿನ ಮದುವೆ ಆಗಿ ಬಂದಿದ್ದಾನೆ, ಅವನ ಜೊತೆ ಇಡೀ ಬದುಕನ್ನು ಕಳಿಬೇಕಾ, ದಯವಿಟ್ಟು ಹೇಳಿ ಅಂದಾಗ ನನಗೇನು ಮಾತಾಡಲಿ ಸರಿತಾ. ಅಪ್ಪ ಏನು ತೀರ್ಮಾನ ತೊಗೊಂಡಿದ್ದಾರೋ ಅದು ಸರಿಯಾಗೇ ಇದೆ ಅಂತ ನನಗನ್ನಿಸ್ತದೆ. ಜೊತೆಗೆ ಅಪ್ಪ ಎಂದೂ ಕೂಡ ತಪ್ಪು ನಿರ್ಧಾರ ತೆಗೆದುಕೊಳ್ಳೋರಲ್ಲ ಅಂತ ಹೇಳಿ ಅವರು ಕೂಡ ಹೇಳ್ತಾರೆ. ಈ ಕಡೆ ಸರಿತಾ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾನಂತೂ ಒಪ್ಕೊಳ್ಳೋದಿಲ್ಲ ಅಂದರೆ ಒಪ್ಕೊಳ್ಳೋದಿಲ್ಲ, ಇವಳನ್ನು ಸೊಸೆ ಅಂತ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ. ನೀನು ಒಪ್ಕೋ ಬಿಡು ಸರಿತಾ, ಆದರೆ ಗೌರಿ ಕುತ್ತಿಗೆಯಲ್ಲಿ ವಿವೇಕ್ ಕಟ್ಟಿರೋ ತಾಳಿ ಇದೆ ಅಂದಮೇಲೆ ವಿವೇಕ್ನ ಹೆಂಡತಿ ಅನ್ನೋದು ಯಾವುದೇ ಕಾರಣಕ್ಕೂ ಸುಳ್ಳು ಆಗೋದಿಲ್ಲ, ನೀನು ಇದನ್ನು ಒಪ್ಕೊಳ್ಳೇಬೇಕಾಗತ್ತೆ ಅಂತ ಹೇಳಿ ಆಶಾ ಅವರಿಂದ ಆರತಿ ತೆಗೆದು ಆ ಹುಡುಗಿನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡಿ ಅಂತ ದಿನ ಬಂದವರು ಹೇಳ್ತಾರೆ. ಆಶಾ ಮತ್ತು ಕೆಲಸದವರು ಬಂದು ಸೀರನ್ನ ಇಟ್ಟು ಒಳಗಡೆ ಬಾಮ್ಮ ಅಂತ ಹೇಳಿ ಗೌರಿ ನಗೆ ಹೇಳ್ತಾರೆ. ಗೌರಿ ಕೂಡ ಬಲಗಾಲಲ್ಲಿ ಸೀರನ್ನು ಒದ್ದು ಬಲಗಾಲಿಟ್ಟು ಮನೆ ಪ್ರವೇಶ ಮಾಡ್ತಾಳೆ. ಮನೆ ಪ್ರವೇಶ ಮಾಡ್ತಿದ್ದಂಗೆ ಈ ಮನೆ ಕತೆ ಮುಗೀತು ಅಂತ ಹೇಳಿ ಸರಿತವರು ಅನ್ಕೋತಿದ್ದಾರೆ. ಈ ಕಡೆ ಫುಲ್ ಸಿಟ್ಟಾಗ್ಬಿಟ್ಟಿದ್ದಾರೆ ವಿವೇಕ್. ಬಿಕಾಸ್ ವಿವೇಕ್ಗೆ ಗೌರಿ ಮುಖ ಕಂಡ್ರೂ ಆಗೋದಿಲ್ಲ, ನೆರಳು ಕಂಡ್ರೂ ಆಗೋದಿಲ್ಲ. ನಂತರ ಇಲ್ಲಿ ಗೌರಿ ಬದುಕನ್ನು ನಮ್ಮಿಂದಾನೇ ಹಾಳಾಗೋಯ್ತು, ನಾವೇ ಹಾಳು ಮಾಡಿಬಿಟ್ವಿ, ನನ್ನ ಮಗಳು ಈ ಮನೆಗೋಸ್ಕರ ಎಷ್ಟು ಕಷ್ಟಪಡ್ತಿದ್ಲು ಅಂಥವಳ ಬದುಕನ್ನು ಹಾಳು ಮಾಡಿಬಿಟ್ವಲ್ಲ, ಊಟ ಕೂಡ ತಿಂದಿಲ್ಲ ಅನಿಸುತ್ತೆ ಅವಳು, ಕೆಲಸ ಮಾಡಿಕೊಂಡು ಅಲ್ಲಿ ಮದುವೆ ಚೌಟ್ರಿಗೆ ಬಂದು ಮದುವೆನೂ ಆಗಿ ಹೋಗ್ಬಿಟ್ಲು. ಅವಳ ಕತೆ ಅಲ್ಲಿ ಏನಾಗಿದೆಯೋ ಏನೋ, ನಾನು ಮಾಡಿರೋ ಪಾಪಕ್ಕೆ ಅವರು ನನ್ನ ಮಕ್ಕಳನ್ನ ಹೇಗೆ ನಡೆಸ್ಕೋತಾರೋ ಏನೋ, ಏನು ಹೇಳಬೇಕು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲವಲ್ಲ ಅಂತ ಅಮ್ಮ ಸಂಕಟ ಪಡ್ತಿದ್ರೆ ಅಪ್ಪ ಕೂಡ ಹಗಲಲ್ಲೂ ಕೂಡ ಕತ್ಲು ಅಂತ ಅನ್ನಿಸ್ತದೆ. ನನ್ನ ಮಗಳು ಇದ್ದಾಗ ಈ ಮನೆ ಬೆಳಕಾಗಿತ್ತು, ಆದರೆ ಈಗ ಕತ್ತಲೆ ಆವರಿಸ್ಕೊಂಡಿದೆ, ನನ್ನ ಮಗಳು ಅಲ್ಲಿ ಹೇಗಿದ್ದಾಳು ಏನು, ಪಾಪ ಎಷ್ಟು ಸಂಕಟಪಟ್ಟು ನಮಗೋಸ್ಕರ ಮದುವೆ ಆಗಿ ಹೋದ್ಲಲ್ಲ ಅಂತ ಹೇಳಿ ವೀರಣ್ಣವರು ಕೂಡ ಯೋಚನೆ ಮಾಡ್ತಿದ್ದಾರೆ. ನಂತರ ನೋಡಿ ಮಾವ, ಈ ಮನೆ ಸುಸಿಯಾಗಿ ನಿಮ್ಮ ಮಾತಿಗೆ ಬೆಲೆ ಕೊಡಬೇಕು ಅನ್ನೋ ಕಾರಣಕ್ಕೆ ಇವಳನ್ನ ಮನೆ ತುಂಬಿಸ್ಕೊಂಡೆ, ಆದರೆ ತಾಯಿಯಾಗಿ ನನ್ನ ಮಗನಿಗೆ ಒಳ್ಳೆಯದು ಕೆಟ್ಟದ್ದು ತೀರ್ಮಾನ ತಗೊಳ್ಳೋ ರೈಟ್ಸ್ ನನಗಿರತ್ತೆ ಅಂತ ಹೇಳಿ ಸರಿತಾ ಅವರು ಮಾವನಿಗೆ ತಿಳಿಸಿದಾಗ, ಹೌದು ಅಮ್ಮ ನೀನು ಹೇಳ್ತಿರೋ ಮಾತು ಕರೆಕ್ಟಾಗೇ ಇದೆ, ನೀನು ಅವನ ಅಮ್ಮ ಅಂದಮೇಲೆ ಮಗನ ಮೇಲೆ ನಿನ್ನ ರೈಟ್ಸ್ ಇದೆ, ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಅಡ್ಡಿಪಡಿಸೋದಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ನೀವು ಹೇಳಿದಾಗೆ ಇವಳನ್ನ ನಾನು ಸೊಸೆ ಅಂತ ಒಪ್ಕೋತಾ ಇದ್ದೀನಿ, ಮನೆ ಸೊಸೆ ಅಂತ, ಹಾಗಾದ ಮಾತ್ರಕ್ಕೆ ಇವಳು ನನ್ನ ಮಗನೇ ಹೆಂಡತಿ ಆಗೋಕ್ಕಾಗತ್ತಾ? ಖಂಡಿತ ಇಲ್ಲ. ಇವ್ರು ಏನೇ ಮಾಡಿದ್ರು ಕೂಡ ಅದು ಮೋಸನೇ. ಇವಳು ಯಾವುದೇ ಉದ್ದೇಶನ ತೋರಿಸ್ತಾ ಇರ್ಬೋದು, ಬಟ್ ಅದು ಮೋಸನೇ ಅಂತ ಹೇಳಿ ಸರಿತವರು ಹೇಳ್ತಾರೆ. ಜೊತೆಗೆ ಇವಳು ಈ ಮನೆಯಲ್ಲಿ ನಮ್ಮ ಮನೆ ಸೊಸೆಯಾಗಿ ಇರಬೇಕು ಅಂದರೆ ಇವಳು ನಾನು ಹಾಕೋ ಕಂಡೀಷನ್ಗೆ ಒಪ್ಕೋಬೇಕಾಗತ್ತೆ. ಇನ್ನು ಮುಂದೆ ಇವಳ ತವರಿನ ಸಂಬಂಧವನ್ನು ಮುರ್ಕೋಬೇಕಾಗತ್ತೆ. ಕಷ್ಟ ಸುಖ ಯಾವುದ್ರಲ್ಲೂ ಕೂಡ ಇವಳು ತಲೆ ಹಾಕುವ ಹಾಗಿಲ್ಲ. ಅವ್ರಿಗೂ ಇವಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವರಿಂದಾಗಿ ಇಡೀ ಮನೆಯೇ ಸ್ಮಶಾನ ಆಗಿದೆ, ಅಂಥವ್ರ ಸಂಬಂಧ ಕೂಡ್ದು ಅಂತ ಸರಿತವರು ಕಂಡೀಷನ್ ಹಾಕ್ತಾರೆ. ಆದರೆ ಇಲ್ಲಿ ಗೌರಿ ಇಲ್ಲ, ನೀವು ಹೇಳೋ ಕಂಡೀಷನ್ಗೆ ನಾನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ತಂದೆ ತಾಯಿ ಜನ್ಮ ಕೊಟ್ಟವರು, ಅವರನ್ನು ಮರೆತು ಇರು ಅಂತ ಹೇಳಿದ್ರೆ ಅಂಥ ಮನೆ ನನಗೆ ಮನೆಯಾಗಿರುವುದಿಲ್ಲ ಅಂತ ಹೇಳಿ ಕೊನೆಗೂ ಮನೆ ಬಿಟ್ಟು ಹೋಗೋ ತೀರ್ಮಾನವನ್ನೇ ಮಾಡಿಬಿಡ್ತಾಳೆ ಗೌರಿ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋ